ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತಿದ್ದು, ತಂದೆ ತಾಯಂದಿರು ಹೆಣ್ಣು ಮಕ್ಕಳಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡದಂತೆ ಎಚ್ಚರ ವಹಿಸಬೇಕು. ಮಾತೆ ಮಡದಿಯಂತೆ ಕುಟುಂಬದಲ್ಲಿ ಹೆಣ್ಣು ಮಗುವಿಗೂ ಉತ್ತಮ ಸ್ಥಾನ ನೀಡಿ ಗೌರವಿಸುವಂತಹ ಕೆಲಸ ಮಾಡಬೇಕು. ಹೆಣ್ಣೆಂಬ ಕೀಳರಿಮೆ ಮಾಡಬಾರದು ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು ಹೇಳಿದ್ದಾರೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಹೆಣ್ಣು ಮಗು ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಪೋಷಕರು ಶಿಕ್ಷಣ ವಂಚಿತರನ್ನಾಗಿ ಮಾಡಬಾರದು. ಕಡ್ಡಾಯವಾಗಿ ಉನ್ನತ ಶಿಕ್ಷಣ ಕೊಡಿಸಿದರೆ ಸಮಾಜದಲ್ಲಿ ಅತಿ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಲಿದೆ. ತಂದೆ ತಾಯಿಗಳು ಪ್ರೋತ್ಸಾಹಿಸಿದರೆ ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಲಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಭಾವನೆಯೊಂದಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡಿಸಿದಾಗ ಮಾತ್ರ ಹೆಣ್ಣು ಪರಿಪೂರ್ಣ ಮಹಿಳೆಯಾಗಿ ರೂಪುಗೊಳ್ಳಲು ಸಾಧ್ಯವಾಗಲಿದೆ. ಬಾಲ್ಯ ವಿವಾಹ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದರು. ಕಾಳಿದಾಸ ಪ್ರೌಢಶಾಲೆಯ ಶಿಕ್ಷಕ ರಂಗನಾಥ್, ಆರೋಗ್ಯ ಇಲಾಖೆಯ ಕವಿತಾ, ನಿರಂಜನ್, ರೋಜಾ, ರಘು, ವಿಜಯಲಕ್ಷ್ಮಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂಚೆ ತಡೆಯೋದು ಒಳ್ಳೆಯದು. ಈಗ ಮದುವೆ ಆದ್ಮೇಲೆ ತೊಡೆದ್ರೆ ಅಂತಂದರೆ ಮತ್ತೆ ಗಂಡಕ್ಕೆ ತೊಂದರೆ ಆಗುತ್ತೆ, ಅತ್ತೆ ಮಾವಕ್ಕೆ ತೊಂದರೆ ಆಗುತ್ತೆ, ಅಥವಾ ಹುಡುಗಿಯರ ಅಪ್ಪ ಅಮ್ಮಗೆ ತೊಂದರೆ ಆಗುತ್ತೆ, ಅಥವಾ ಮದುವೆಗೆ ಹೋಗ್ತಾರಲ್ಲ ಅವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಮದುವೆ ಆಗೋದಕ್ಕಿಂತ ಮುಂಚೆ ತಡೆಯೋದು ತುಂಬ ಒಳ್ಳೆಯದು. ನಿಮ್ಮ ವ್ಯಾಪ್ತಿನಾಗೆ ಎಸ್ಪೆಷಲಿ ಎಲ್ಲೆಲ್ಲ ಆಗ್ಬೋದು ಅಂತ ಹೇಳ್ತೀವಿ. ಗೊಲ್ದಟ್ಟೆಗಳಲ್ಲಿ, ಲಂಬಾಣಿ ತಾಂಡಗಳಲ್ಲಿ, ಕಾಲೋನಿಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಬಿಡ್ತಾರೆ 7-8ಕ್ಕೆ ಬಿಡ್ತಾರೋ ಅವ್ರಿಗೆ ಮದುವೆ ಆಗೋ ಚಾನ್ಸ್ ಜಾಸ್ತಿ. ಅಂಥವನ್ನು ಹೆಚ್ಚಿನ ಒತ್ತು ಕೊಟ್ಬಿಟ್ಟು ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕಾಗತ್ತೆ. ನೀವು ಪ್ರಮಾಣ ವಚನ ಸ್ವೀಕರಿಸ್ಬೇಕು. ಏನು ಹೇಳಿದ್ದೀನಿ ಹೇಳಿ ನಿಮಗೆ, 18 ವರ್ಷಕ್ಕೆ ಮುಂಚೆ ನಾವ್ಯಾರು ಮದುವೆ ಆಗಲ್ಲ ಹೇಳ್ತೀರ. ಪ್ರಮಾಣ ಸ್ವೀಕರಿಸ್ಬೇಕು. ಬಂದಂಗೆ ಹೇಳ್ತಾ ಇದ್ದೀನಿ ನಿಮಗೆ. ನೀವು PUC ಮುಗಿಸಿ ಡಿಗ್ರಿ ಆಗತ್ತಾಗ ಮದುವೆ ಆಗಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸ್ಬೇಕು. ಆಮೇಲೆ ನೀವು ಮಾಡೋದಲ್ಲ, ನಿಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕ ಊರುಗಳಲ್ಲಿ ಯಾರಿಗೂ 18 ವರ್ಷಗಳ ಮುಂಚೆ ಮದುವೆ ಮಾಡಿಸ್ಕೊಡ್ದು. ಒಂದು ವೇಳೆ ಮದುವೆ ಆಗೋ ಸೂಚನೆ ಗೊತ್ತಾದ್ರೂ ತಕ್ಷಣ ನಿಮ್ಮ ಟೀಚರ್ಗೋ ಅಲ್ಲ ಅಂಗನವಾಡಿಗೋ ಡಾಕ್ಟ್ರಿಗೋ ಆಶಾ ವರ್ಕರ್ಗೋ ಅಥವಾ ನಮ್ಮ ಸಮುದಾಯ ಹೇಳಿದ್ರೆ ಅವ್ರು ತಡೆಯೋ ಪ್ರಯತ್ನ ಮಾಡ್ತೀರಲ್ಲ. ಸುಮ್ಮನಿರಬಾರ್ದು. ಆದ್ರೂ ನಮಗೇನು ಜವಾಬ್ದಾರಿ ಅನ್ಬಾರ್ದು. ಯಾಕಂದ್ರೆ ಇನ್ನಿಂದ ಒಬ್ಬರು ಜೀವ ಉಳಿತೈತೆ. 18 ವರ್ಷ ಆದಮೇಲೆ ಮದುವೆ ಆಗಲಿ, ನಾವು ಬೇಡ ಅಂತ ಹೇಳಲ್ಲ.